Hi everyone, welcome to the science class, the world of wonderful and beautiful facts. So, in the last class, we have discussed about the chemical change and chemical reaction and how to balance a chemical equation. Okay, so now in this class, let us discuss the types of chemical reactions. Okay, now let us get into the topic. So there are different types of chemical reactions. The reactions are made into types based on how the reactants are reacted and the products formed characteristics. Okay, the characteristics of product form. Okay, so ಹಾಗಾದ್ರೆ ಇಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಮೇಜರ್ ಆಗಿ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಕಾಂಬಿನೇಷನ್ ರಿಯಾಕ್ಷನ್, ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಈ 4 ಟೈಪ್ ಆಫ್ ರಿಯಾಕ್ಷನ್ಸ್ ಅಲ್ಲಿ ನಾವು ಒಂದೊಂದಾಗಿ ವಿತ್ ಎಕ್ಸಾಂಪಲ್ಸ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಕಾಂಬಿನೇಷನ್ ರಿಯಾಕ್ಷನ್ ಅನ್ನು ಫಸ್ಟ್ ನೋಡೋಣ. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕಾಂಬಿನೇಷನ್ ರಿಯಾಕ್ಷನ್. ಕಾಂಬಿನೇಷನ್ ರಿಯಾಕ್ಷನ್ ಹೆಸರು ಹೇಳುತ್ತೆ ಕಂಬೈನ್ ಆಗ್ತಕ್ಕಂಥದ್ದು ಅಂತ. ಹಾಗಾದ್ರೆ ಏನು ಕಂಬೈನ್ ಆಗುತ್ತೆ, ಏನು ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಬರ್ನಿಂಗ್ ಆಫ್ ಕೋಲ್ ಅಂತ ತಗೋಣ. ಸೊ ಬರ್ನಿಂಗ್ ಆಫ್ ಕೋಲ್ ಒಂದು ಎಕ್ಸಾಂಪಲ್, ದಟ್ ಇಸ್ ಅ ಕೆಮಿಕಲ್ ಚೇಂಜ್. ಹಾಗಾದ್ರೆ ಕೋಲ್ ಅನ್ನ ಬರ್ನ್ ಮಾಡಿದಾಗ ಏನಾಗುತ್ತೆ? ಸೊ ನಿಮಗೆಲ್ಲ ಗೊತ್ತಿದೆ, 8th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ, ಕೋಲ್ ಇಸ್ ಎ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂತ. ಸೊ ಕೋಲಲ್ಲಿ ಮುಖ್ಯವಾಗಿ ಏನಿರುತ್ತೆ, ಕಾರ್ಬನ್ ಇರುತ್ತೆ. ಸೊ ದಟ್ ಕೋಲ್ನ ನಾವು ಸಿ ಅಂತ ರೆಪ್ರೆಸೆಂಟ್ ಮಾಡೋದಾದ್ರೆ ಪ್ಲಸ್ ಬರ್ನಿಂಗ್ ಆಗ್ತಿದೆ ಅಂತಂದ್ರೆ, ಒಂದು ಸಬ್ಸ್ಟೆನ್ಸ್ ಬರ್ನ್ ಆಗ್ತಿದೆ ಅಂತಂದ್ರೆ ಅದರರ್ಥ ದ ಸಬ್ಸ್ಟೆನ್ಸ್ ಈಸ್ ಗೆಟಿಂಗ್ ಕಂಬೈನ್ ವಿತ್ ಆಕ್ಸಿಜನ್ ಅಂತ. ಸೊ ಅವಾಗ ಏನಾಗುತ್ತೆ, ಕಂಬಷನ್ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಕಾರ್ಬನ್ ಆಕ್ಸಿಜನ್ ಜೊತೆಗೆ ಏನಾಗ್ತಾ ಇದೆ, ರಿಯಾಕ್ಟ್ ಆಗ್ತಾ ಇದೆ ಅಂತ, ಬರ್ನ್ ಆಗ್ತಿದೆ ಅಂದ್ರೆ. ಸೊ ಇಟ್ ಗಿವ್ಸ್ ರೈಸ್ ಟು CO2. ಬರ್ನಿಂಗ್ ಆಫ್ ಕೋಲ್ ಅನ್ನ ಈ ರೀತಿ ಕೆಮಿಕಲ್ ಈಕ್ವೇಶನ್ ಅನ್ನು ನಾವು ಬರೀಬಹುದು. ಹಾಗಾದ್ರೆ ಇಲ್ಲಿ ಎರಡನೇ ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ ಕ್ಯಾಲ್ಸಿಯಂ ಆಕ್ಸೈಡ್. ಸೊ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಕ್ವಿಕ್ ಲೈಮ್ ಅಂತ ಹೇಳ್ತೀವಿ. ಈ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಸುಟ್ಟ ಸುಣ್ಣ ಅಂತ ಹೇಳ್ತೀವಿ. ಆ ಸುಣ್ಣವನ್ನು ನಾವು ನೀರಿಗೆ ಹಾಕಿದಾಗ ಏನಾಗುತ್ತೆ, ಅದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಕೊಡುತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನ ಕೊಡುತ್ತೆ. ಅದರ ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಓಕೆ, ಈ ಕ್ಯಾಲ್ಸಿಯಂ ಆಕ್ಸೈಡ್ಗೆ ಇನ್ನೊಂದು ಹೆಸರು ಏನಂದ್ರೆ ಸ್ಲೇಕ್ಡ್ ಲೈಮ್ ಅಂತ. ಸ್ಲೇಕ್ಡ್ ಲೈಮ್. ಓಕೆ, ಸೊ ಈ ಕ್ಯಾಲ್ಸಿಯಂ ಅಂದರೆ ನಾವು ಯೂಶಲ್ ಆಗಿ ಮನೆಯಲ್ಲಿ ಸುಣ್ಣವನ್ನು ಬೆಳಿಬೇಕಾದ್ರೆ ಗೋಡೆಗಳಿಗೆ ಈ ರೀತಿ ಮಾಡ್ತಾ ಇರ್ತೀವಿ, ನೀರಿಗೆ ಫಸ್ಟ್ ಹಾಕಿ ಆಮೇಲೆ ಅದನ್ನು ಬೆಳಿತೀವಿ. ಸೊ ಅದನ್ನು ನೋಡಿದ್ರೆ ನಮಗೆ ಆ ಒಂದು ಕಂಟೈನರನ್ನು ಅಥವಾ ಲ್ಯಾಬಲ್ಲಿ ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಆ ಕಂಟೈನರನ್ನು ಮುಟ್ಟಿದ್ರೆ ನಮಗೆ ಸ್ವಲ್ಪ ಹೀಟ್ ಅನಿಸುತ್ತೆ. ಕಾರಣ ಏನಂದರೆ ಅಲ್ಲಿ ಲಾರ್ಜ್ ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗಿರುತ್ತೆ ಅಂತ. ಸೊ ಇದನ್ನು ನಾವು ಈಕ್ವೇಷನಲ್ಲಿ ಬರೀತಾ ಹೋದರೆ, ಸೊ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನಾವು CaO ಅಂತ ತಗೊಂಡ್ರೆ CaO ಪ್ಲಸ್ ಅದು ಎದ್ರ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ, ಇಟ್ ರಿಯಾಕ್ಟ್ ವಿಗರಸ್ಲಿ ವಿತ್ ವಾಟರ್, ಅಂದರೆ ವಾಟರ್ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆ. ಸೊ CaO ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ವಾಟ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತೀವಿ. CaOH ಟ್ವೈಸ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ಫಾರ್ಮುಲಾ CaOH ಟ್ವೈಸ್ ಪ್ಲಸ್ ಆಗಲೇ ಹೇಳಿದ ಹಾಗೆ ಹೀಟ್ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಹೀಟ್ ರಿಲೀಸ್ ಆಗೋದಕ್ಕೆ ನಾವು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇಟ್ ಈಸ್ ಫಾರ್ಮ್ಡ್ ಅಂತ ಹೇಳಿ, ಅಂದರೆ ದಿಸ್ ಇಸ್ ಅ equation for reaction of calcium oxide with water. Now let us discuss another example, formation of water from hydrogen and oxygen gas ಅಂತ. ಸೊ ಇಲ್ಲಿ 2H2 ಹೈಡ್ರೋಜನ್ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಪ್ಲಸ್ O2 gives rise to 2H2O. ಇಲ್ಲಿ 2 ಯಾಕೆ ಹಾಕೊಂಡಿದೆ ಅಂದರೆ ಬ್ಯಾಲೆನ್ಸ್ ಮಾಡೋದಕ್ಕೆ ಹಾಕೊಂಡಿದೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಈ ಹಿಂದಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಓಕೆ, ಸೊ ವೆನ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಇಟ್ ಗಿವ್ಸ್ ರೈಸ್ ಟು ವಾಟರ್ ಅಂತ ಹೇಳ್ತೀವಿ. ಸೊ ಈ 3 ರಿಯಾಕ್ಷನ್ ಅನ್ನು ಅಬ್ಸರ್ವ್ ಮಾಡಿ, ಇದನ್ನು ಯಾಕೆ ಕಾಂಬಿನೇಷನ್ ರಿಯಾಕ್ಷನ್ಗೆ ನಾವು ಎಕ್ಸಾಂಪಲ್ ಕೊಡ್ತಿದ್ದೀವಿ ಅಂದರೆ, ನಾನು ಆಗಲೇ ಹೇಳಿದೆ ಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಕಂಬೈನಿಂಗ್ ಆಫ್ ಸಮಥಿಂಗ್ ಅಥವಾ ಕಂಬೈನಿಂಗ್ ಆಫ್ 2 or more ರಿಯಾಕ್ಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಈ ಈಕ್ವೇಷನ್ ಅನ್ನು ಗಮನಿಸಿದಾಗ ಪ್ರತಿ ಈಕ್ವೇಷನ್ ಎಷ್ಟು ರಿಯಾಕ್ಟೆಂಟ್ಸ್ ಇದೆ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ರಿಯಾಕ್ಟೆಂಟ್ ಇದೆ, ಇಲ್ಲೊಂದು ರಿಯಾಕ್ಟೆಂಟ್ ಇದೆ. ಸೊ ಟೋಟಲ್ 2 ರಿಯಾಕ್ಟೆಂಟ್ಸ್. ಇಲ್ಲೂ ಕೂಡ 2 ರಿಯಾಕ್ಟೆಂಟ್ಸ್ ಇದೆ, ಇಲ್ಲೂ ಕೂಡ 2 ರಿಯಾಕ್ಟೆಂಟ್ಸ್ ಇದೆ. ಓಕೆ, ಹಾಗಾದರೆ ಪ್ರಾಡಕ್ಟ್ಸ್ ಎಷ್ಟಿದೆ ನೋಡಿ, ಸಿಂಗಲ್ ಪ್ರಾಡಕ್ಟ್ ಇದೆ, ಇಲ್ಲಿ ಒಂದು ಪ್ರಾಡಕ್ಟ್ ಇದೆ, ಇಲ್ಲೂ ಒಂದು ಪ್ರಾಡಕ್ಟ್ ಇದೆ, ಇಲ್ಲೂ ಒಂದು ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ಗಳು ಸಿಂಗಲ್ ಇದೆ, ಅದರ ರಿಯಾಕ್ಟೆಂಟ್ಸ್ 2 ಇದೆ. ಸೊ ಹೀಗೆ 2 ರಿಯಾಕ್ಟೆಂಟ್ಗಳು ಕಂಬೈನ್ ಆಗಿ ಅಥವಾ 2 ರಿಯಾಕ್ಟೆಂಟ್ಗಳಿಂದ ಸಿಂಗಲ್ ಪ್ರಾಡಕ್ಟ್ ಸಿಕ್ಕರೆ, 2 ಅಥವಾ 2ಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಗಳಿಂದ ಒಂದು ಸಿಂಗಲ್ ಪ್ರಾಡಕ್ಟ್ ಸಿಕ್ಕರೆ ಅಂತಹ ರಿಯಾಕ್ಷನ್ ಅನ್ನು ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅದರ ಡೆಫಿನೇಷನ್ ಅನ್ನು ನೋಡೋದಾದ್ರೆ ಇಲ್ಲಿದೆ ನೋಡಿ,
the reaction in which a single product is formed from 2 or more reactants is known as a combination reaction. ಅದು ಜನರಲೈಸ್ಡ್ ಆಗಿ ನೋಡೋದಾದ್ರೆ ನಾವು ನೋಡಿ, ಎ ಅನ್ನುವಂಥ ಒಂದು ರಿಯಾಕ್ಟೆಂಟ್ ಮತ್ತು ಬಿ ಅನ್ನುವಂಥ ರಿಯಾಕ್ಟೆಂಟ್ ಎರಡು ರಿಯಾಕ್ಟ್ ಆಗಿಬಿಟ್ಟು ಎ ಬಿ ಅನ್ನುವಂಥ ಒಂದು ಪ್ರಾಡಕ್ಟನ್ನು ಕೊಡ್ತಾ ಇದೆ. ಇಲ್ಲಿ ರಿಯಾಕ್ಟೆಂಟ್ಸ್ ನಂಬರ್ ಎಷ್ಟಿದೆ? 2 ಇದೆ, ಆ್ಯಂಡ್ ಪ್ರಾಡಕ್ಟ್ ಎಷ್ಟಿದೆ? 1 ಇದೆ. ಎ ಬಿ ಅನ್ನೋದು ಒಂದು ಪ್ರಾಡಕ್ಟ್ ಇದೆ. ಸೊ ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಗಳು ಕಂಬೈನ್ ಆಗಿ ಒಂದು ಸಿಂಗಲ್ ಪ್ರಾಡಕ್ಟನ್ನು ಕೊಡ್ತಕ್ಕಂಥ ರಿಯಾಕ್ಷನ್ಗೆ ಕಾಂಬಿನೇಷನ್ ರಿಯಾಕ್ಷನ್ ಅಂತ ನಾವು ಕರಿತೀವಿ. ಇಲ್ಲಿ ರಿಯಾಕ್ಟೆಂಟ್ಸ್ 2 ಇರಬೇಕಂತೇನಿಲ್ಲ, 2 ಆರ್ ಮೋರ್ ಅಂತಲೇ ಹೇಳ್ತೀವಿ. ಸೊ ಮೋರ್ ದ್ಯಾನ್ 2 ಎಷ್ಟಾದರೂ ಇರ್ಬೋದು, 2 ಆರ್ ಮೋರ್ ದ್ಯಾನ್ 2 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಟೈಪ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್. ಇಲ್ಲಿ ನೋಡಿ, ಈ ಕಾಂಬಿನೇಷನ್ ರಿಯಾಕ್ಷನಲ್ಲಿ ಇನ್ನೊಂದು ಚೇಂಜನ್ನು ನೀವು ಗಮನಿಸಬೇಕಾಗತ್ತೆ. ಸೊ ಏನಾಗುತ್ತೆ ಇಲ್ಲಿ ನೋಡಿ, ಈ ಕ್ಯಾಲ್ಸಿಯಂ ಆಕ್ಸೈಡು ಅಥವಾ ಕ್ವಿಕ್ ಲೈಮು ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಸ್ಲೇಕ್ಡ್ ಲೈಮ್ ಕೊಡೋದ್ರ ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ತೀವಿ. ಸೊ ಹೀಟನ್ನು ಯಾವ ರಿಯಾಕ್ಷನಲ್ಲಿ ನಾವು ನೋಡ್ತೀವಿ ಅಥವಾ ಯಾವ ರಿಯಾಕ್ಷನ್ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತಹ ರಿಯಾಕ್ಷನನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋ ಮೀನ್ಸ್ ವಾಟ್? ರಿಲೀಸ್ ಅಂತ, ರಿಲೀಸ್ ಆಗೋದು. ಥರ್ಮಾ ಮೀನ್ಸ್ ಹೀಟ್. ಸೊ ಹೀಟ್ ರಿಲೀಸ್ ಆಗ್ತಕ್ಕಂಥ ರಿಯಾಕ್ಷನ್ಗಳನ್ನು ಅಥವಾ ಹೀಟ್ ಅದ್ರ ಜೊತೆ ಪ್ರಾಡಕ್ಟ್ ಇರಬೇಕು, ಮತ್ತೆ ಪ್ರಾಡಕ್ಟ್ ಪ್ಲಸ್ ಹೀಟ್ ರಿಲೀಸ್ ಆದಾಗ ಅದನ್ನು ನಾವು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾವು ಡೆಫಿನಿಷನ್ ನೋಡೋದಾದರೆ ಇಲ್ಲಿದೆ ನೋಡಿ, ದ ರಿಯಾಕ್ಷನ್ಸ್ ಇನ್ ವಿಚ್ ಹೀಟ್ ಈಸ್ ರಿಲೀಸ್ಡ್ ಅಲಾಂಗ್ ವಿತ್ ದ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಸೊ ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ವಾಟರ್ ರಿಯಾಕ್ಟ್ ಆಗ್ತಕ್ಕಂಥ ರಿಯಾಕ್ಷನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ನ ಕೊಡಬಹುದು. ಓಕೆ, ಸೊ ಇಷ್ಟನ್ನ ಒಂದು ಟೈಪ್ ಆಫ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. Now let us discuss another type of reaction, that is decomposition reaction. So this is the second reaction we are going to discuss. So in combination reaction ಅಲ್ಲಿ more than 2 products combine ಆಗಿ ಸಿಂಗಲ್ ರಿಯಾಕ್ಟೆಂಟ್ ಕಂಬೈನ್ ಆಗಿ ಸಿಂಗಲ್ ಪ್ರಾಡಕ್ಟ್ ಅನ್ನು ಕೊಡ್ತಾ ಇತ್ತು. ಅದೇ ರೀತಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್ ಆಗುತ್ತೆ. ಅಂದರೆ ಒಂದು ರಿಯಾಕ್ಟೆಂಟು ಸ್ಪ್ಲಿಟ್ ಆಗಿ ಮೋರ್ ದ್ಯಾನ್ 2 ಪ್ರಾಡಕ್ಟ್ಸನ್ನು ಅಥವಾ 2 ಆರ್ ಮೋರ್ ದ್ಯಾನ್ 2 ಪ್ರಾಡಕ್ಟ್ಸನ್ನು ಕೊಡ್ತಕ್ಕಂಥ ರಿಯಾಕ್ಷನ್ಗೆ ನಾವು ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅಂದರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಕಾಂಬಿನೇಷನ್ ರಿಯಾಕ್ಷನ್. ನೋಡಿ ಡೆಫಿನೇಷನ್ ನೋಡೋದಾದರೆ, ದ ರಿಯಾಕ್ಷನ್ ಇನ್ ವಿಚ್ ಎ ಸಿಂಗಲ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಟು ಗಿವ್ ಸಿಂಪ್ಲರ್ ಪ್ರಾಡಕ್ಟ್ಸ್ ಇಸ್ ಕಾಲ್ಡ್ ಡಿಕಂಪೋಸಿಷನ್ ರಿಯಾಕ್ಷನ್. ಅದು ಜನರಲೈಸ್ ಆಗಿ ನೋಡೋದಾದರೆ ನೋಡಿ, ಎ ಮತ್ತು ಬಿ ಅಂತ ಎ ಬಿ ಅನ್ನೋದು ಒಂದು ರಿಯಾಕ್ಟೆಂಟ್ ಇದೆ. ಅಂದರೆ ಅದೊಂದು ರಿಯಾಕ್ಟೆಂಟ್, ಅದು ರಿಯಾಕ್ಟ್ ಆಗಿಬಿಟ್ಟು ಅಥವಾ ಸ್ಪ್ಲಿಟ್ ಆಗಿ ಬ್ರೇಕ್ ಆಗಿ ಎ ಮತ್ತು ಬಿ ಅನ್ನುವಂಥ 2 ಪ್ರಾಡಕ್ಟ್ಗಳನ್ನು ಕೊಡ್ತಾ ಇದೆ ಅಂತ. ಸೊ ಇದು ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಯಾವುದೇ ಒಂದು ಡಿಕಂಪೋಸಿಷನ್ ರಿಯಾಕ್ಷನ್ ಆಗಬೇಕು ಅಂತಂದರೆ ರಿಕ್ವೈರ್ಸ್ ಎನರ್ಜಿ ಫಾರ್ ಬ್ರೇಕಿಂಗ್ ಡೌನ್ ದ ರಿಯಾಕ್ಟೆಂಟ್ಸ್. ಆ ರಿಯಾಕ್ಟೆಂಟ್ಗಳನ್ನು ಬ್ರೇಕ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಎ ಬಿ ಅನ್ನೋ ರಿಯಾಕ್ಟೆಂಟನ್ನು ಬ್ರೇಕ್ ಮಾಡಬೇಕಂದ್ರೆ ನಾವು ಎನರ್ಜಿ ಸಪ್ಲೈ ಮಾಡಬೇಕಾಗುತ್ತೆ. ಸೊ ಯಾವ ರಿಯಾಕ್ಷನಲ್ಲಿ ಎನರ್ಜಿ ಬೇಕಾಗುತ್ತೋ ಅಂಥ ರಿಯಾಕ್ಷನ್ಗೆ ಒಂದು ಹೆಸರಿಂದ ಕರಿತೀವಿ ನಾವು. ಅದನ್ನು ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಹಾಗಾದರೆ ಆ ಎನರ್ಜಿ ಯಾವುದು? ಸಿ, ದ ಎನರ್ಜಿ ಮೇ ಬಿ ಹೀಟ್, ಲೈಟ್ ಆರ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಅಂದರೆ ಹೀಟ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ಈ ಮೂರನ್ನು ಯೂಸ್ ಮಾಡಿಕೊಂಡು ಒಂದು ಈಕ್ವೇಷನಲ್ಲಿ ಸೊ ಏನಾಗುತ್ತೆ ಅಂದರೆ ಒಂದು ರಿಯಾಕ್ಟೆಂಟು ಬ್ರೇಕ್ ಡೌನ್ ಆಗಿ ಪ್ರಾಡಕ್ಟ್ಗಳನ್ನು ಕೊಡುತ್ತೆ. ಸೊ ಹಾಗಾದರೆ ಇಂಥ ರಿಯಾಕ್ಷನ್ಗೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ನಾವು ಕರಿತೀವಿ. ಓಕೆ, ಈ ಒಂದು ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ 3 ಥರದ ರಿಯಾಕ್ಷನ್ ಇದೆ. ಥರ್ಮಲ್ ಡಿಕಂಪೋಸಿಷನ್, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಮತ್ತು ಫೋಟೋಕೆಮಿಕಲ್ ಡಿಕಂಪೋಸಿಷನ್ ಅಂತ. ಓಕೆ, ಸೊ ನಾವು ಥರ್ಮಲ್ ಡಿಕಂಪೋಸಿಷನ್ ಬಗ್ಗೆ ನೋಡೋದಾದರೆ, ಸೊ ನಾವಾಗಲೇ ಹೇಳಿದೆ ನಿಮಗೆ 3 ವಸ್ತುಗಳು ಬೇಕಾಗುತ್ತೆ ಅಂತ: ಹೀಟ್, ಲೈಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಹೀಟ್ನ ಯೂಸ್ ಮಾಡಿಕೊಂಡು ಡಿಕಂಪೋಸಿಷನ್ ರಿಯಾಕ್ಷನ್ ಆದರೆ ಅದನ್ನು ಥರ್ಮಲ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಲೈಟ್ ಉಪಯೋಗದಿಂದ ಅದು ರಿಯಾಕ್ಟೆಂಟ್ ಸ್ಪ್ಲಿಟ್ ಆಗಿ ಪ್ರಾಡಕ್ಟ್ಗಳನ್ನು ಕೊಟ್ಟರೆ ಅದನ್ನು ಫೋಟೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಆ್ಯಂಡ್ ಎಲೆಕ್ಟ್ರಿಸಿಟಿಯಿಂದ ಏನಾದರೂ ರಿಯಾಕ್ಷನ್ ಆದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಆದರೆ ಅದನ್ನು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಸೊ 3 ರೀತಿ ಡಿಕಂಪೋಸಿಷನ್ ರಿಯಾಕ್ಷನ್ ಇದೆ: ಥರ್ಮಲ್, ಎಲೆಕ್ಟ್ರೋಲೈಟಿಕ್ ಆ್ಯಂಡ್ ಫೋಟೋಕೆಮಿಕಲ್. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಥರ್ಮಲ್ ಡಿಕಂಪೋಸಿಷನ್ ಅಂದರೆ ಹೀಟನ್ನು ಸಪ್ಲೈ ಮಾಡೋದ್ರ ಮೂಲಕ ಒಂದು ರಿಯಾಕ್ಟೆಂಟನ್ನು ಬ್ರೇಕ್ ಡೌನ್ ಮಾಡಿ ಅದರಿಂದ ಒಂದು ಪ್ರಾಡಕ್ಟನ್ನು ಕೊಟ್ಟರೆ, ಸೊ ಅಥವಾ ಎರಡಕ್ಕಿಂತ ಹೆಚ್ಚು ಪ್ರಾಡಕ್ಟನ್ನು ಕೊಟ್ಟರೆ ಅದನ್ನು ನಾವೇನಂತೀವಿ ಥರ್ಮಲ್ ಡಿಕಂಪೋಸಿಷನ್ ಅಂತ ಕರಿತೀವಿ. ಡೆಫಿನೇಷನ್ ನೋಡೋದಾದರೆ, ದ ಡಿಕಂಪೋಸಿಷನ್ ದಟ್ ಟೇಕ್ಸ್ ಪ್ಲೇಸ್ ಆನ್ ಹೀಟಿಂಗ್ ಈಸ್ ಕಾಲ್ಡ್ ಥರ್ಮಲ್ ಡಿಕಂಪೋಸಿಷನ್. ಅದಕ್ಕೊಂದು ಎಕ್ಸಾಂಪಲನ್ನು ನಾವು ನೋಡೋದಾದರೆ, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್, FeSO4 ಕ್ರಿಸ್ಟಲ್ಸ್ನ ತಗೊಂಡಾಗ ಅದು ವಾಟ್ರನ್ನ ಕಳ್ಕೊಳ್ಳುತ್ತೆ. ಇಟ್ ಲೂಸಸ್ ವಾಟರ್. ಯಾವಾಗ? ವೆನ್ ಹೀಟೆಡ್ ಆ್ಯಂಡ್
ದ ಕಲರ್ ಆಫ್ ದ ಕ್ರಿಸ್ಟಲ್ ಚೇಂಜಸ್. ಓಕೆ, ಸೊ ಎಲ್ಲಿಂದ ಹೆಂಗೆ ಚೇಂಜ್ ಆಗುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ ರೆಡ್ಡಿಶ್ ಬ್ರೌನ್ ಕಲರ್ಗೆ ಅದು ಟರ್ನ್ ಆಗುತ್ತೆ. ಅಂದರೆ ಫೆರಸ್ ಸಲ್ಫೇಟ್ ಕ್ರಿಸ್ಟಲನ್ನು ಹೀಟ್ ಮಾಡಿದಾಗ ಅದರಲ್ಲಿರೋ ವಾಟರ್ನ ಅಂಶ ಲಾಸ್ಟ್ ಆಗಿ ಅದು ರೆಡ್ಡಿಶ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ. ರೆಡ್ಡಿಶ್ ಬ್ರೌನ್ ಆಗಿ ಕನ್ವರ್ಟ್ ಆಗೋದ್ರ ಜೊತೆಗೆ ಅದು ಫೆರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಈಸ್ Fe2O3 ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ದಟ್ ಈಸ್ SO2 ಆಗುತ್ತೆ. ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇದನ್ನು ನಾವು ಈಕ್ವೇಷನ್ ರೂಪದಲ್ಲಿ ನೋಡೋದಾದರೆ, ಸಿ ವಾಟ್ ಯು ಮೀನ್ ಬೈ ಫೆರಸ್ ಸಲ್ಫೇಟ್? FeSO4. FeSO4. ಓಕೆ, ಸೊ ಏನು ಮಾಡಬೇಕು, ಸಿಂಗಲ್ ರಿಯಾಕ್ಟೆಂಟ್ ಅಂತ ಹೇಳಿದ್ದೀನಿ ನಾನು ಆಗಲೇ, ಡಿಕಂಪೋಸಿಷನಲ್ಲಿ ಸಿಂಗಲ್ ರಿಯಾಕ್ಟೆಂಟ್ ಇರುತ್ತೆ. ಸೊ ಇದನ್ನೇನು ಮಾಡಬೇಕು, ಹೀಟ್ ಮಾಡಬೇಕು. ಹೀಟನ್ನು ನಾವು ಈ ರೀತಿ ಆದರೂ ಮೆನ್ಷನ್ ಮಾಡ್ಬೋದು. ಓಕೆ, ಅಥವಾ ನಮಗೆ ಆ ರೀತಿ ಬೇಡ ಅಂತಂದರೆ ಬರೀಬೇಕಾಗುತ್ತೆ ಆ್ಯಕ್ಚುಲಾಗಿ, ಇಲ್ಲಾಂದರೆ ಸಿಂಬಲ್ ಮೂಲಕನೂ ತೋರಿಸ್ಬೋದು. ಈ ರೀತಿ ಒಂದು ಟ್ರಯಾಂಗಲ್ ಸಿಂಬಲ್ನ ಹಾಕಿದರೆ ಹೀಟ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ನಿಮ್ಮ ಸಿಲೆಬಸ್ಗೆ ನಿಮ್ಮ ಹೀಟ್ ಅಂತ ಬರ್ಸಿರೋದ್ರಿಂದ ನಾನು ಹೀಟ್ ಅಂತಲೇ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಅದನ್ನು ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಫೆರಿಕ್ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದೆ ನಾನು. Fe2O3 ಪ್ಲಸ್ ಏನಾಗುತ್ತೆ ನೋಡಿ, SO2 ಪ್ಲಸ್ SO3. ಓಕೆ, ಸೊ ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಇಲ್ಲಿ 2 ಹಾಕ್ಕೊಳ್ತೀನಿ. ಓಕೆ, ಅಲ್ಲಿ 2 ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಈಕ್ವೇಷನ್. 2 FeSO4 ಪ್ಲಸ್ ಗಿವ್ಸ್ ರೈಸ್ ಟು ಅಂದರೆ ಹೀಟಿಂದ ಅದು ಡಿಕಂಪೋಸ್ ಆಗಿಬಿಟ್ಟು Fe2O3 ಆಗುತ್ತೆ, SO2 ಆಗುತ್ತೆ, SO3 ಆಗುತ್ತೆ. ನೋಡಿ ಇಲ್ಲಿ ಒಂದೇ ರಿಯಾಕ್ಟೆಂಟು, ಸಿಂಗಲ್ ರಿಯಾಕ್ಟೆಂಟು 3 ಪ್ರಾಡಕ್ಟ್ಸನ್ನು ಕೊಟ್ಟಿದೆ. ಸೊ ದಿಸ್ ಟೈಪ್ ಆಫ್ ರಿಯಾಕ್ಷನ್ ವೇರ್ ಇಟ್ ಈಸ್ ಅಕ್ಕರ್ ವಿತ್ ದ ಹೆಲ್ಪ್ ಆಫ್ ಹೀಟ್ ಆರ್ ವೆನ್ ಇಟ್ ಅಕ್ಕರ್ಸ್ ವೆನ್ ಹೀಟ್ ಈಸ್ ಸಪ್ಲೈಡ್ ಈಸ್ ಕಾಲ್ಡ್ ಥರ್ಮಲ್ ಡಿಕಂಪೋಸಿಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ ಥರ್ಮಲ್ ಡಿಕಂಪೋಸಿಷನ್ಗೆ. ಲೆಡ್ ನೈಟ್ರೇಟ್. ಲೆಡ್ ನೈಟ್ರೇಟ್ಗೆ ಫಾರ್ಮುಲಾ ಏನು? PbNO3. PbNO3 twice. Lead nitrate. Okay, when lead nitrate is heated, ಆಗಲೇ ಹೇಳಿದೆ ನಾನು, ಹೀಟ್ ಅಂತಂದರೆ ಹೀಗೆ ರೆಪ್ರೆಸೆಂಟ್ ಮಾಡಬೇಕು ಕಂಡೀಷನ್, ನೆಸೆಸರಿ ಕಂಡೀಷನ್ನು. PbNO3 ಸ್ಪ್ಲಿಟ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ ನೋಡಿ. ವೆನ್ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್ ಆನ್ ಎ ಫ್ಲೇಮಲ್ಲಿ ಅದನ್ನ ಲೆಡ್ ನೈಟ್ರೇಟ್ ಹೀಟ್ ಮಾಡಿದಾಗ ಎಮಿಷನ್ ಆಫ್ ಬ್ರೌನ್ ಕಲರ್ಡ್ ಫ್ಯೂಮ್ಸ್. ಬ್ರೌನ್ ಕಲರ್ ಫ್ಯೂಮ್ಸ್ ಬರುತ್ತೆ. ಆ ಬ್ರೌನ್ ಕಲರ್ ಫ್ಯೂಮ್ಸ್ ಯಾವುದಂದ್ರೆ ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ಇನ್ನೊಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಅಲ್ಲಿ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದರ ಜೊತೆಗೆ ಲೆಡ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅದು ಈಕ್ವೇಷನನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. PbNO3 ಟ್ವೈಸ್ ಅಂದರೆ ಲೆಡ್ ನೈಟ್ರೇಟು ಹೀಟಿಗೆ ಒಳಪಟ್ಟು ಅದು ಸ್ಪ್ಲಿಟ್ ಆಗಿ ಲೆಡ್ ಆಕ್ಸೈಡನ್ನು ಕೊಡುತ್ತೆ, ಪ್ಲಸ್ ಒಂದು ಬ್ರೌನ್ ಕಲರ್ ಆಗಿರ್ತಕ್ಕಂಥ ಫ್ಯೂಮ್ಸ್ ಆಗಿರ್ತಕ್ಕಂಥ ನೈಟ್ರೋಜನ್ ಡೈಆಕ್ಸೈಡನ್ನು ಕೊಡುತ್ತೆ, ಪ್ಲಸ್ ಆಕ್ಸಿಜನ್ ಗ್ಯಾಸನ್ನು ಕೊಡುತ್ತೆ. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು 2 ಹಾಕ್ಕೊಳ್ತೀನಿ, ಇಲ್ಲೂ 2 ಹಾಕ್ಕೊಳ್ತೀನಿ. ಓಕೆ, ಸೊ ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಅಂತಂದರೆ, ನಿಮಗೆ ಲೆಡ್ ನೈಟ್ರೇಟನ್ನು ಹೀಟ್ ಮಾಡಿದಾಗ ಅದು ಬ್ರೌನ್ ಕಲರ್ ಫ್ಯೂಮ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿ ಬ್ರೌನ್ ಕಲರ್ ಫ್ಯೂಮ್ ಯಾವುದು ಅಂತ ಕೇಳಿದ್ರೆ ನಿಮಗೆ ನೈಟ್ರೋಜನ್ ಡೈಆಕ್ಸೈಡ್ ಅಂತ ನೀವು ಆನ್ಸರ್ ಬರೀಬೇಕಾಗುತ್ತೆ. ಅಥವಾ ಲೆಡ್ ನೈಟ್ರೇಟನ್ನು ಹೀಟ್ ಮಾಡಿದಾಗ ಅದು ನೈಟ್ರೋಜನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಗೆ ಕನ್ಫರ್ಮ್ ಮಾಡ್ಕೊಳ್ತೀರಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಹೌ ಡು ಯು ಕನ್ಫರ್ಮ್ ದ ರಿಲೀಸ್ ಆರ್ ದ ಫಾರ್ಮೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ವೆನ್ ಲೆಡ್ ನೈಟ್ರೇಟ್ ಇಸ್ ಹೀಟೆಡ್ ಆನ್ ಎ ಫ್ಲೇಮ್ ಅಂತ ಕೇಳಿದ್ರೆ, ಸೊ ದಟ್ ವಿ ಕ್ಯಾನ್ ಸೇ the brown colored fumes will be emitted. So by observing brown colored fumes we can confirm that they are nothing but nitrogen dioxide ಅಂತ ಬರೀಬೇಕಾಗುತ್ತೆ. ಸೊ ಈ ರೀತಿ ಕ್ವಶನ್ ಅನ್ನು ಫ್ರೇಮ್ ಔಟ್ ಮಾಡ್ಬೋದು ಅವರು. ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಎಕ್ಸಾಂಪಲ್ 3 ಅಂದರೆ ಥರ್ಮಲ್ ಡಿಕಂಪೋಸಿಷನ್ಗೆ. ಸೊ ಡಿಕಂಪೋಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಟು ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟು ಕ್ಯಾಲ್ಶಿಯಂ ಆಕ್ಸೈಡು ಮತ್ತು ಕ್ಯಾಲ್ಶಿಯಂ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ಅದನ್ನು ಈಕ್ವೇಷನಲ್ಲಿ ನೋಡೋದಾದರೆ CaCO3, ಓಕೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದು ಡಿಕಂಪೋಸ್ ಆಗಿಬಿಟ್ಟು ಹೀಟ್ ಮಾಡಿದಾಗ ಡಿಕಂಪೋಸ್ ಆಗಿ ಹೀಟ್ ಅಂತ ಬರೀಲೇಬೇಕು, ಯಾಕಂದರೆ ನಾವು ಡಿಸ್ಕಸ್ ಮಾಡ್ತಿರೋದು ಥರ್ಮಲ್ ಡಿಕಂಪೋಸಿಷನ್ ಬಗ್ಗೆ. ಸೊ ಹೀಟ್ ಮಾಡಿದಾಗ ಅದೇನಾಗುತ್ತೆ, ಕ್ಯಾಲ್ಶಿಯಂ ಆಕ್ಸೈಡ್ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ಈ ರಿಯಾಕ್ಷನನ್ನು ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಎಸ್ಪೆಷಲಿ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ತಾರೆ. ಏನಕ್ಕೋಸ್ಕರ? ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಿಮೆಂಟ್. ಯಾವುದನ್ನಲ್ಲಿ ಎಸ್ಪೆಷಲಿ ಕ್ಯಾಲ್ಶಿಯಂ ಆಕ್ಸೈಡ್ ಏನು ಫಾರ್ಮ್ ಆಗುತ್ತಲ್ಲ, ಸೊ ಆ ಕ್ಯಾಲ್ಶಿಯಂ ಆಕ್ಸೈಡನ್ನು ಸಿಮೆಂಟ್ ತಯಾರಿಕೆಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಇದನ್ನು ನಿಮಗೆ ಅಪ್ಲಿಕೇಶನ್ ಕೇಳ್ಬೋದು. ಸೊ ರೈಟ್ ಆನ್ ಅಪ್ಲಿಕೇಶನ್ ಆಫ್ ಥರ್ಮಲ್ ಡಿಕಂಪೋಸಿಷನ್ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಕೇಳಿದ್ರೆ ಅದನ್ನ ಇಂಡಸ್ಟ್ರಿಗಳಲ್ಲಿ ಎಸ್ಪೆಷಲಿ ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಯಾವುದನ್ನು ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಬರೀಬೇಕಾಗುತ್ತೆ. ಸೊ ಯು ನೀಡ್ ಟು ಲುಕ್ ಇನ್ ಟು ದ್ಯಾಟ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ನೋಡೋದಾದರೆ, ಸೊ ಸೆಕೆಂಡ್ ಟೈಪ್ ಏನಿದೆ ನೋಡಿ ಇಲ್ಲಿ, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಥವಾ ಎಲೆಕ್ಟ್ರೋಲೈಸಿಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಏನು ಹೇಳುತ್ತೆ,
ಸೊ ಹೆಸರು ಹೇಳುತ್ತೆ ನೋಡಿ, ಎಲೆಕ್ಟ್ರೋಲೈಟಿಕ್ ಅಂದರೆ ಲೈಟಿಕ್ ಮೀನ್ಸ್ ಬ್ರೇಕ್ ಡೌನ್. ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡೋದ್ರ ಮೂಲಕ ಒಂದು ರಿಯಾಕ್ಟೆಂಟನ್ನು ಬ್ರೇಕ್ ಡೌನ್ ಮಾಡಿದರೆ ಅದನ್ನ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂತೀವಿ, ಅಥವಾ ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ. ಸೊ ಲೈಸಿಸ್ ಮೀನ್ಸ್ ಬ್ರೇಕ್ ಡೌನ್. ಹೌ ಡು ವಿ ಬ್ರೇಕ್ ಡೌನ್ ದ ರಿಯಾಕ್ಟೆಂಟ್? ಬೈ ಪಾಸಿಂಗ್ ಎಲೆಕ್ಟ್ರಿಕ್ ಕರೆಂಟ್. So that means that the decomposition that takes place on passing electric current is called as electrolytic decomposition. ಸೊ ಇದು ನಿಮಗೆ ಯಾವ ರೀತಿ ಮಾಡ್ತಾರೆ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಂದರೆ, ಅದೊಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ವಾಟರನ್ನು ಬ್ರೇಕ್ ಡೌನ್ ಮಾಡೋಣ ಅಂದರೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. ವಾಟರ್ಗೆ ಎಲೆಕ್ಟ್ರಿಕ್ ಕರೆಂಟನ್ನು ಸಪ್ಲೈ ಮಾಡಿದಾಗ ಅದು ಸ್ಪ್ಲಿಟ್ ಆಗುತ್ತೆ. ಈಗಾಗಲೇ ನಾವು ಹೇಗೆ ವಾಟರ್ ಫಾರ್ಮ್ ಆಗುತ್ತೆ ಅಂತ ಕಾಂಬಿನೇಷನ್ ರಿಯಾಕ್ಷನಲ್ಲಿ ನೋಡಿದ್ದೀವಿ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕಂಬೈಂಡ್ ಆಗಿಬಿಟ್ಟು ವಾಟರ್ ಫಾರ್ಮ್ ಆಗಿತ್ತಲ್ಲ, ಅದೇ ರೀತಿ ಅದನ್ನ ಸ್ಪ್ಲಿಟ್ ಮಾಡಬೇಕೀಗ ನಾವು ಕರೆಂಟನ್ನು ಪಾಸ್ ಮಾಡೋದ್ರ ಮೂಲಕ, ಅದು ಎಲೆಕ್ಟ್ರಿಕ್ ಕರೆಂಟನ್ನು ವಾಟರ್ಗೆ ಪಾಸ್ ಮಾಡೋದ್ರ ಮೂಲಕ ವಾಟರ್ಲಿರುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಪ್ರೇಟ್ ಆಗುತ್ತೆ. ಇದನ್ನೇ ನಾವು ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಆಫ್ ವಾಟರ್ ಅಥವಾ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ ಕರಿತೀವಿ. ಇಲ್ಲಿ ನೋಡಿ, ವೆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ವಾಟರ್ ಇಟ್ ಡಿಕಂಪೋಸಸ್ ಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಂತ. ಹಾಗಾದರೆ ಹೇಗಾಗುತ್ತೆ ನೋಡಿ, ಇಲ್ಲಿ ನಿಮಗೆ ಏನೇನು ಎಕ್ಸ್ಪೆರಿಮೆಂಟಲ್ ಸೆಟಪ್ ಬೇಕಾಗುತ್ತೆ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರು ಅಂತ ನೋಡೋದಾದರೆ ನೋಡಿ, ಇದು ಇನ್ನೊಂದೇನೆಂದರೆ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮು. ಇದನ್ನು 2 ಮಾರ್ಕ್ಸ್ಗೆ ಸಮ್ಟೈಮ್ಸ್ 3 ಮಾರ್ಕ್ಸ್ಗೂ ಕೂಡ ಈ ಡಯಾಗ್ರಾಮನ್ನು ಕೇಳ್ತಾರೆ. ಸೊ ದಟ್ ಇದನ್ನು ಕಂಪಲ್ಸರಿ ಬೋರ್ಡ್ ಅವರು ಬಿಟ್ಟಿರೋಂಥ ಇದರಲ್ಲೂ ಕೂಡ ನಿಮಗೆ ಈ ಡಯಾಗ್ರಾಮ್ ಲಿಸ್ಟಲ್ಲಿದೆ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಭಾಳ ಸರಿ ರಿಪೀಟ್ ಆಗಿದೆ ಕೂಡ ಈ ಡಯಾಗ್ರಾಮು. ಅದು ಹೇಗಾಗುತ್ತೆ ನೋಡೋಣ ಎಕ್ಸ್ಪೆರಿಮೆಂಟಲ್ ಸೆಟಪ್ಪಲ್ಲಿ. ಏನೇನು ಬೇಕು, ನಮಗೊಂದು ಬೀಕರ್ ಬೇಕಾಗುತ್ತೆ, 2 ಎಲೆಕ್ಟ್ರೋಡ್ಸ್ ಬೇಕು, ಅದರ ಮೇಲ್ಗಡೆ ಪ್ಲೇಸ್ ಮಾಡೋದಕ್ಕೆ 2 ಟೆಸ್ಟ್ ಟ್ಯೂಬ್ ಬೇಕಾಗುತ್ತೆ. ಸೊ ಅದಾದಮೇಲೆ ಆ ಒಂದು ಎಲೆಕ್ಟ್ರೋಡ್ಗಳನ್ನು ಒಂದು ರಬ್ಬರ್ ಸ್ಟಾಪರ್ಗೆ ಅಟ್ಯಾಚ್ ಮಾಡಿ, ರಬ್ಬರ್ ಸ್ಟಾಪರಿಂದ ಮತ್ತು ಒಂದು ಆ್ಯನೋಡ್ ಕನೆಕ್ಟ್ ಮಾಡ್ತಾರೆ. ಎಲೆಕ್ಟ್ರೋಡನ್ನು ಸೊ ಯಾವುದಕ್ಕೆ ನೋಡಿ, ಬ್ಯಾಟ್ರಿ ಟರ್ಮಿನಲ್ಲಿ ಕನೆಕ್ಟ್ ಮಾಡ್ತಾರೆ. ನೆಕ್ಸ್ಟು ಇನ್ನೊಂದು ಎಲೆಕ್ಟ್ರೋಡನ್ನು ಇನ್ನೊಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿಬಿಟ್ಟು ವಾಟರ್ ಹಾಕಿಬಿಟ್ಟು ಎಲೆಕ್ಟ್ರಿಕ್ ಕರೆಂಟನ್ನು ಅಂದರೆ ಬ್ಯಾಟ್ರಿಯನ್ನು ಆನ್ ಮಾಡಿದಾಗ ಆ ಬ್ಯಾಟ್ರಿಯಿಂದ ಎಲೆಕ್ಟ್ರಿಕ್ ಕರೆಂಟ್ ಅದಕ್ಕೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವ ಟರ್ಮಿನಲನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ let me show. ಈ ನೆಗೆಟಿವ್ ಟರ್ಮಿನಲ್ ಇದೆ ನೋಡಿ. ಸೊ ಈ ನೆಗೆಟಿವ್ ಟರ್ಮಿನಲ್ ಅಂದರೆ ಇದನ್ನ ನೆಗೆಟಿವ್ ಟರ್ಮಿನಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬ್ಯಾಟ್ರಿದು ಈ ಟರ್ಮಿನಲ್ ಇದೆಲ್ಲ ಇದನ್ನ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯಿಂದ ಒಂದು ವೈರ್ ಹೋಗಬೇಕಾದ್ರೆ ಇಲ್ಲೊಂದು ಸ್ವಿಚ್ ಇರುತ್ತೆ. ಈ ಸ್ವಿಚ್ಚು ಸರ್ಕ್ಯೂಟನ್ನು ಮೇಕ್ ಮತ್ತು ಬ್ರೇಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ಪಾಸಿಟಿವ್ ಟರ್ಮಿನಲ್ ಅಂದರೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಯನ್ನು ಒಂದು ಎಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡ್ತೀವಿ. ಯಾವ ಎಲೆಕ್ಟ್ರೋಡ್ಗೆ ಪಾಸಿಟಿವ್ ಟರ್ಮಿನಲನ್ನು ಕನೆಕ್ಟ್ ಮಾಡಿರ್ತೀವಲ್ಲ, ಸೊ ಅದನ್ನು ನಾವು ಆ್ಯನೋಡ್ ಅಂತ ಕರಿತೀವಿ. ಸೊ ಆ್ಯನೋಡ್ ಈಸ್ ಇದು ಎಲೆಕ್ಟ್ರೋಡ್ ವಿಚ್ ಇಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ. ಅದೇ ರೀತಿ ಕ್ಯಾಥೋಡ್ ಅಂತಂದರೆ ಅದೊಂದು ಎಲೆಕ್ಟ್ರೋಡು. ಆ ಎಲೆಕ್ಟ್ರೋಡನ್ನು ಯಾವುದಕ್ಕೆ ಕನೆಕ್ಟ್ ಮಾಡಿರ್ತೀವಿ, ನೆಗೆಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಕ್ಯಾಥೋಡ್ ಈಸ್ an electrode which is connected to the negative terminal. ಈ ಟರ್ಮಿನಲ್ಸು ತುಂಬ ಇಂಪಾರ್ಟೆಂಟ್. ಯಾರು ಟಾಪ್ ಸ್ಕೋರ್ ಮಾಡೋರಿದ್ದೀರಿ, ನೀವು ಟರ್ಮಿನಲ್ಸನ್ನು ಚೇಂಜ್ ಮಾಡಿದ್ರೆ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಗಮನಿಸಬೇಕಾಗತ್ತೆ. ಸೊ ಈಗ ಎಲೆಕ್ಟ್ರೋಡ್ ತೊಗೊಂಡಿದ್ದೀವಿ, ಆ ಅಂದರೆ ಗ್ರಾಫೈಟ್ ರಾಡನ್ನು ತೊಗೊಂಡಿದ್ದೀವಿ. ಈ ಗ್ರಾಫೈಟ್ ರಾಡನ್ನು ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿ ಮಧ್ಯದಲ್ಲಿ ಒಂದು ಸ್ವಿಚ್ಚನ್ನು ಆ್ಯಡ್ ಮಾಡಿದ್ದೀವಿ, 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿ. ಸೊ ಯಾವಾಗ ನಾವು ಸ್ವಿಚ್ಚನ್ನು ಆನ್ ಮಾಡ್ತೀವಿ ಅಥವಾ ಸರ್ಕ್ಯೂಟನ್ನು ಮೇಕ್ ಮಾಡ್ತೀವಿ, ಆಗ ಎಲೆಕ್ಟ್ರಿಕ್ ಕರೆಂಟು ಈ ಸರ್ಕ್ಯೂಟ್ ಒಳಗಡೆ ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಾಸ್ ಆದ ತಕ್ಷಣವೇ ವಾಟರ್ಲಿರುವಂತಹ ಹೈಡ್ರೋಜನ್ ಆಕ್ಸಿಜನ್ ಸಪ್ರೇಟ್ ಆಗೋದಕ್ಕೆ ಶುರುವಾಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಆ್ಯನೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತು ಕ್ಯಾಥೋಡ್ ಹತ್ರ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ನೋದನ್ನು ಕೇಳ್ತಾರೆ. ನೋಡಿ, ಇಲ್ಲಿ ಆಕ್ಸಿಜನ್ ಅಂತ ಇದೆ, ನೆಕ್ಸ್ಟ್ ಇಲ್ಲಿ ಹೈಡ್ರೋಜನ್ ಇದೆ. ನೋಡಿ, ಇಲ್ಲಿ ಟೆಸ್ಟ್ ಟ್ಯೂಬ್ನ ಇನ್ವರ್ಟೆಡ್ ಪೊಸಿಷನಲ್ಲಿ ಇಟ್ಟಾಗ ಈ ವಾಟರಿಂದ ಬಬಲ್ಸ್ ಹೊರಗಡೆ ಬರ್ತಾ ಇದೆ. ಈ ಬಬಲ್ಸು ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನು ಈ ಆ್ಯನೋಡ್ ಇದೆ ನೋಡಿ, ಆ್ಯನೋಡ್ನ ತುದಿಯಲ್ಲಿ ಅಥವಾ ಆ್ಯನೋಡ್ ಹತ್ರ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಎಕ್ಸಾಮಲ್ಲಿ ಕೇಳ್ತಾರೆ, ನೇಮ್ ದ ಗ್ಯಾಸಸ್ ರಿಲೀಸ್ಡ್ ಡ್ಯೂರಿಂಗ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಅಂತಂದರೆ ನೀವು ಆ್ಯನೋಡ್ ದ ಗ್ಯಾಸಸ್ ರಿಲೀಸ್ಡ್ ಡ್ಯೂರಿಂಗ್ ದ ಎಲೆಕ್ಟ್ರೋಲಿಸಿಸ್ ಆರ್ ಆಕ್ಸಿಜನ್ ಮತ್ತು ಹೈಡ್ರೋಜನ್, ಆ್ಯಂಡ್ ಆಕ್ಸಿಜನ್ ಈಸ್ ರಿಲೀಸ್ಡ್ ಅಟ್ ದ ಆ್ಯನೋಡ್ ಆ್ಯಂಡ್ ಹೈಡ್ರೋಜನ್ ಈಸ್ ರಿಲೀಸ್ಡ್ ಅಟ್ ದ ಕ್ಯಾಥೋಡ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಯಾವಾಗ ಎಲೆಕ್ಟ್ರಿಕ್ ಕರೆಂಟನ್ನು ಪಾಸ್ ಮಾಡ್ತೀವಿ, ಆ ಎಲೆಕ್ಟ್ರಿಕ್ ಕರೆಂಟು ವಾಟ್ರಲ್ಲಿರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಸ್ಪ್ಲಿಟ್ ಮಾಡಿ ಸಪ್ರೇಟಾಗಿ ರಿಲೀಸ್ ಆಗೋ ಹಾಗೆ ಮಾಡುತ್ತೆ. ಸೊ ಹೀಗೆ ನಾವು ವಾಟರ್ ಅನ್ನೋದು ಒಂದು ರಿಯಾಕ್ಟೆಂಟ್ ಆದಾಗ ಅದರಿಂದ ಬರ್ತಕ್ಕಂಥ ಪ್ರಾಡಕ್ಟ್ ಯಾವುದ್ಯಾವುದು, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸ್ ಅಂತ. ಇದಕ್ಕೆ ನಾವು ಸ್ಪ್ಲಿಟ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದ್ರಿಂದ ಇದನ್ನು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೀವಿ.
ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ನೋಡಿ ಫೈನಲ್ ರಿಸಲ್ಟ್ ಏನು, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ಲಿ ಆಕ್ಸಿಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ಆ್ಯನೋಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇಸ್ ರಿಲೀಸ್ಡ್ ಅಟ್ ಕ್ಯಾಥೋಡ್. ಓಕೆ, ಯು ಶುಡ್ ರಿಮೆಂಬರ್ ದ್ಯಾಟ್. ನೆಕ್ಸ್ಟ್, photochemical decomposition. ಅಂದರೆ photo means what? Photo means light. ಆಗಲೇ ಹೇಳಿದ್ದೀನಿ ನಾನು, ಲೈಟನ್ನು ಉಪಯೋಗಿಸಿಕೊಂಡು ರಿಯಾಕ್ಟೆಂಟ್ಗಳನ್ನು ಬ್ರೇಕ್ ಡೌನ್ ಮಾಡಿದರೆ ಅದನ್ನು ನಾವೇನಂತೀವಿ ಫೋಟೋಕೆಮಿಕಲ್ ಡಿಕಂಪೋಸಿಷನ್ ಅಥವಾ ಫೋಟೋಲೈಸಿಸ್ ಅಂತ ಕರಿತೀವಿ. ಓಕೆ, ಸೊ ಹಾಗಾದರೆ ಡೆಫಿನೇಷನ್ ನೋಡೋದಾದರೆ, ದ ಡಿಕಂಪೋಸಿಷನ್ ದಟ್ ಟೇಕ್ಸ್ ಪ್ಲೇಸ್ ಯೂಸಿಂಗ್ ಲೈಟ್ ಈಸ್ ಕಾಲ್ಡ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್. ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. 2 ಎಕ್ಸಾಂಪಲ್ ಇದ್ದಾವೆ. ಒಂದು ಸಿಲ್ವರ್ ಕ್ಲೋರೈಡ್. ಈ ಸಿಲ್ವರ್ ಕ್ಲೋರೈಡನ್ನು ಲೈಟಿಗೆ ಎಕ್ಸ್ಪೋಸ್ ಮಾಡಿದಾಗ ಅಥವಾ ಸಿಲ್ವರ್ ಕ್ಲೋರೈಡನ್ನು ಲೈಟಿಗೆ ತೆಗೆದಿಟ್ಟಾಗ ಸೊ ಅದೇನಾಗುತ್ತೆ, ಡಿಕಂಪೋಸ್ ಆಗುತ್ತೆ. ಡಿಕಂಪೋಸ್ ಹೇಗಾಗುತ್ತೆ, 2 ಪ್ರಾಡಕ್ಟನ್ನು ಕೊಡುತ್ತೆ. ಒಂದು ಸಿಲ್ವರ್ ಮೆಟಲನ್ನು ಕೊಡುತ್ತೆ ಮತ್ತು ಕ್ಲೋರಿನ್ ಗ್ಯಾಸನ್ನು ಕೊಡುತ್ತೆ. ಸೊ ಅದನ್ನು ಈಕ್ವೇಷನಲ್ ರೂಪದಲ್ಲಿ ನೋಡೋದಾದರೆ, ಒಂದು AgCl ಅಂದರೆ ಸಿಲ್ವರ್ ಕ್ಲೋರೈಡ್, AgCl ಪ್ಲಸ್ ಒಂದೇ ರಿಯಾಕ್ಟೆಂಟ್ ಅಲ್ವಾ, which is exposed to light. What happens? It decomposes into 2 products. ಒಂದು Ag, ಇನ್ನೊಂದು Cl2. ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾನು 2 ಹಾಕ್ಕೊಳ್ತೀನಿ. ಸೊ 2AgCl plus 2Ag gives rise to 2Ag and Cl2 ಅಂತ. ಸೊ Cl2 ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ, ವಿಚ್ ಇಸ್ Ag is silver, nothing but solid ಅಂತ ಹೇಳ್ತೀವಿ. ಸೊ AgCl is a solid. ನೋಡಿ, ಸಿಲ್ವರ್ ಕ್ಲೋರೈಡನ್ನು ಲೈಟಿಗೆ ಎಕ್ಸ್ಪೋಸ್ ಮಾಡಿಟ್ಟಾಗ ಆ ಲೈಟಿನ ಎಫೆಕ್ಟಿಂದ ಸಿಲ್ವರ್ ಕ್ಲೋರೈಡ್ ಬ್ರೇಕ್ ಆಗಿ ಸಿಲ್ವರ್ ಮತ್ತು ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಅದೇ ರೀತಿ ಇನ್ನೊಂದು ರಿಯಾಕ್ಷನ್ ಇದೆ, ಸಿಲ್ವರ್ ಬ್ರೋಮೈಡ್. ಓಕೆ, ಸಿಲ್ವರ್ ಬ್ರೋಮೈಡ್ ಅಂದರೆ AgBr. ಸೇಮ್ ರಿಯಾಕ್ಷನ್ನು, ಅಲ್ಲಿ ಕ್ಲೋರಿನ್ ತೆಗೆದ್ಬಿಟ್ಟು ಇಲ್ಲಿ Br ಹಾಕೊಳ್ತೀವಿ. AgBr ಆನ್ ಪಾಸಿಂಗ್ ಲೈಟ್ ಆರ್ ವೆನ್ ಎಕ್ಸ್ಪೋಸ್ಡ್ ಟು ಲೈಟ್ ಅಥವಾ ಸನ್ಲೈಟ್, ಇಟ್ ಸ್ಪ್ಲಿಟ್ಸ್ ಅಪ್ ಇಂಟು Ag ಅಂಡ್ Br2 ಅಂದರೆ ಬ್ರೋಮಿನ್ ಗ್ಯಾಸ್. ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 2 ಹಾಕೊಳ್ತೀವಿ. ಸೊ 2AgBr, silver bromide reacts with the help of light, or it splits with the help of light and it forms silver and bromine gas. ಸೊ ಏನೇನಿದೆ ನೋಡಿ, ಇಲ್ಲಿ ಸಿಲ್ವರ್ ಬ್ರೋಮೈಡು ಮತ್ತು ಸಿಲ್ವರ್ ಕ್ಲೋರೈಡ್, ಈ 2 ರಿಯಾಕ್ಷನ್ಗಳನ್ನು ನಾವು ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಯಾವುದ್ಯಾವುದು? ದ ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಫೋಟೋಲೈಸಿಸ್ ಆಫ್ ಸಿಲ್ವರ್ ಬ್ರೋಮೈಡ್, ಇವೆರಡನ್ನು. ಓಕೆ, ಇದನ್ನು ಕೇಳ್ತಾರೆ ನಿಮಗೆ, ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ನ ಅಪ್ಲಿಕೇಶನ್ ಏನು ಅಂತ. ಅವಾಗ ನೀವು ಹೇಳಬೇಕು ಅದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ಕೊಳ್ತಾರೆ ಅಂತ. ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿಯಲ್ಲಿ ಯೂಸ್ ಮಾಡ್ತಕ್ಕಂತಹ ರಿಯಾಕ್ಷನ್ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕು ಫೋಟೋಲೈಸಿಸ್ ಆಫ್ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಫೋಟೋಲೈಸಿಸ್ ಆಫ್ ಸಿಲ್ವರ್ ಬ್ರೋಮೈಡ್ ಅಂತ. ಓಕೆ, ಹಾಗಾದರೆ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಬೇಕಂದ್ರೆ ಕಂಪಲ್ಸರಿ ಆ ಬಾಂಡ್ ಬ್ರೇಕ್ ಆಗಬೇಕು. ಒಂದು ಮಾಲಿಕ್ಯೂಲ್ ಇರತಕ್ಕಂಥದ್ದು ಆ ಬಾಂಡ್ ಬ್ರೇಕ್ ಆಗಬೇಕಂದ್ರೆ ವಿ ನೀಡ್ ಟು ಸಪ್ಲೈ ಸಮ್ ಎನರ್ಜಿ ಅಂತ ಗೊತ್ತಾಯಿತು. ಯಾವ ರಿಯಾಕ್ಷನಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಯಾವ ರಿಯಾಕ್ಷನ್ ನಡಿಬೇಕಂದ್ರೆ ಎನರ್ಜಿನ ಸಪ್ಲೈ ಮಾಡ್ತೀವೋ ಅಂಥ ರಿಯಾಕ್ಷನ್ಗೆ ನಾವು ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ದ ಡಿಕಂಪೋಸಿಷನ್ ರಿಯಾಕ್ಷನ್ ರಿಕ್ವೈರ್ ಎನರ್ಜಿ ಐದರ್ ಇನ್ ದ ಫಾರ್ಮ್ ಆಫ್ ಹೀಟ್, ಲೈಟ್ ಆರ್ ಎಲೆಕ್ಟ್ರಿಸಿಟಿ ಫಾರ್ ಏನಕ್ಕೋಸ್ಕರ, ಫಾರ್ ಬ್ರೇಕಿಂಗ್ ಡೌನ್ ಆಫ್ ದ ರಿಯಾಕ್ಟೆಂಟ್ಸ್. ಸೊ ಯಾವ ರಿಯಾಕ್ಷನಲ್ಲಿ, ದ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಇಸ್ ಅಬ್ಸಾರ್ಬ್ಡ್ ಆರ್ ನೋನ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್. ಓಕೆ, ಸೊ ಇವಾಗ ನಮಗೆ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ ಡೆಫಿನೇಷನ್ ಗೊತ್ತಾಯಿತು. So so far we have discussed 2 types of reaction. So which are those? That is combination reaction, decomposition reaction. And now let us discuss the third type of reaction, that is displacement reaction. So displacement ಅನ್ನೋ ವರ್ಡ್ ಏನನ್ನ ಹೇಳುತ್ತೆ? ಡಿಸ್ಪ್ಲೇಸ್ಮೆಂಟ್ ಅಂದರೆ ಪ್ಲೇಸನ್ನು ಚೇಂಜ್ ಮಾಡ್ತಕ್ಕಂಥದ್ದು ಅಂತ. ಅಂದರೆ ರಿಯಾಕ್ಟೆಂಟ್ಗಳಲ್ಲಿ ಆಟಮ್ಗಳ ಪ್ಲೇಸ್ ಚೇಂಜ್ ಆಗುತ್ತೆ. ಒಂದು ರಿಯಾಕ್ಟೆಂಟಿಂದ ಇನ್ನೊಂದು ರಿಯಾಕ್ಟೆಂಟ್ಗೆ ಅದರ ಪ್ಲೇಸ್ ಚೇಂಜ್ ಆದರೆ ಅದನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಅದನ್ನು ನೋಡ್ತಾ ಹೋಗೋಣ ನಾವೀಗ. ಓಕೆ, ಹಿಯರ್ ಇಸ್ ದ ಡೆಫಿನೇಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ದ ರಿಯಾಕ್ಷನ್ ಇನ್ ವಿಚ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್. ಅದಕ್ಕೊಂದು ಎಕ್ಸಾಂಪಲ್ ನೋಡೋದಾದರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ, ಅವಾಗ ನಿಮಗೆ ಡೆಫಿನೇಷನ್ ಅರ್ಥ ಆಗುತ್ತೆ. ಸೊ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಡೆಫಿನೇಷನನ್ನು. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಗಳಲ್ಲಿ ಕೆಲವು ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ, ಕೆಲವು ಕಡಿಮೆ ಇರುತ್ತೆ. ಸೊ ಮೋರ್ ರಿಯಾಕ್ಟಿವ್ ಎಲಿಮೆಂಟು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಎಲ್ಲಿಂದ? ಅದರ ಕಾಂಪೌಂಡಿಂದ. ಸೊ ಅಂಥ ಒಂದು ರಿಯಾಕ್ಷನ್ಗೆ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡೋಣ. ಆ ಎಕ್ಸ್ಪೆರಿಮೆಂಟಲ್ಲಿ ನೋಡಿ, ಒಂದು ಟೆಸ್ಟ್ ಟ್ಯೂಬನ್ನು ತೊಗೊಂಡು ಅದನ್ನು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿ, ಆ ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್ ಒಳಗಡೆ
ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನು ಹಾಕೋಬೇಕು. ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಕಾಪರ್ ಸಲ್ಫೇಟ್ CuSO4, ಕಾಪರ್ ಸಲ್ಫೇಟ್. ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಒಳಗಡೆ ಐರನ್ ನೇಲನ್ನು ಮರ್ಜ್ ಮಾಡಬೇಕು, ಅಂದರೆ ಐರನ್ ನೇಲನ್ನು ಹಾಕಬೇಕು. ಸೊ ಐರನ್ ನೇಲನ್ನು ಹಾಕಿದ ಮೇಲೆ ಏನು ರಿಯಾಕ್ಷನ್ ಆಗುತ್ತೆ? ಆಫ್ಟರ್ ಸಮ್ ಟೈಮ್, ಓಕೆ, ಇಲ್ಲಿ ಎರಡು ಎಲಿಮೆಂಟ್ಗಳು ಇದ್ದಾವೆ, ಎರಡು ಮೆಟಲ್ಸ್ ಇದೆ, ಒಂದು ಕಾಪರ್, ಇನ್ನೊಂದು ಐರನ್. ಸೊ ಯಾವಾಗಲೇ ಹೇಳಿದ್ದೀನಿ ನಾನು, ಮೋರ್ ರಿಯಾಕ್ಟಿವ್ ಎಲಿಮೆಂಟು ಲೆಸ್ ರಿಯಾಕ್ಟಿವ್ ಎಲಿಮೆಂಟನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಎಲ್ಲಿಂದ? ಕಾಂಪೌಂಡಿಂದ ಅಂತ. ಇಲ್ಲಿ ಕಾಂಪೌಂಡ್ ಯಾವುದು? ಕಾಪರ್ ಸಲ್ಫೇಟ್. ಓಕೆ, ನಾನು ಅದನ್ನು ಬರ್ಕೊಳ್ತೀನಿ, ಕಾಪರ್ ಸಲ್ಫೇಟ್. ಹಾಗಾದ್ರೆ ಇನ್ನೊಂದು ಏನು ರಿಯಾಕ್ಟ್ ಆಗ್ತಾ ಇದೆ? ಐರನ್ ರಿಯಾಕ್ಟ್ ಆಗ್ತಾ ಇದೆ, ದಟ್ ಈಸ್ Fe. ನಾವು ಐರನ್ ನೇಲನ್ನು ಇಟ್ಟಿದ್ದೀವಿ, ಎದ್ರೊಳಗಡೆ ಇಟ್ಟಿದ್ದೀವಿ? ಕಾಪರ್ ಸಲ್ಫೇಟ್ ಒಳಗಡೆ ಇಟ್ಟಿದ್ದೀವಿ. ಸೊ ವೆನ್ ಐರನ್ ನೇಲ್ reacts with copper sulfate, it gives rise to FeSO4 plus Cu. ಕಾಪರ್ ಸಪ್ರೇಟ್ ಆಗುತ್ತೆ. ಹಾಗಾದರೆ ಯಾರ ಪ್ಲೇಸಿಗೆ ಯಾವ ಎಲಿಮೆಂಟ್ ಬಂದು ಕೂತಿದೆ ನೋಡಿ ಇಲ್ಲಿ. ಸೊ ಕಾಪರ್ ಸಲ್ಫೇಟಲ್ಲಿ ಕಾಪರ್ ಪ್ಲೇಸಿಗೆ ಐರನ್ ಬಂದು ಕೂತಿದೆ. ಅಂದರೆ ಐರನ್ ಡಿಸ್ಪ್ಲೇಸಸ್ ಕಾಪರ್. ಎಲ್ಲಿಂದ? ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಹಾಗಾದ್ರೆ ಯಾರು ಡಿಸ್ಪ್ಲೇಸ್ ಮಾಡ್ತಾರೆ ಅವರು ಮೋರ್ ರಿಯಾಕ್ಟಿವ್ ಆಗಿರ್ತಾರೆ, ಯಾರು ಡಿಸ್ಪ್ಲೇಸ್ಮೆಂಟ್ಗೆ ಒಳಪಡ್ತಾರೆ ಅವ್ರು ಲೆಸ್ ರಿಯಾಕ್ಟಿವ್ ಆಗಿರ್ತಾರೆ. ಸೊ ಕಾಪರ್ ಸಲ್ಫೇಟ್ ಹೊರಗಡೆ ಬಂದಿದೆ ಅಂದರೆ ಅದು ಡಿಸ್ಪ್ಲೇಸ್ ಆಗಿದೆ ಅಂತ. ಅದನ್ನು ಮಾಡಿದವ್ರು ಯಾರು? ಐರನ್. ಸೊ ಹಿಯರ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ and when compared to copper. So copper is less reactive when compared to iron. So that iron displaces copper from copper sulfate solution. So this type of reaction where more reactive element displaces less reactive element is known as displacement reaction ಅಂತ. ಇದನ್ನ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ಕಾಪರ್ ಸಲ್ಫೇಟ್ ಜಾಗದಲ್ಲಿ ನಾವು ಜಿಂಕ್ ಸಲ್ಫೇಟ್ ಅನ್ನು ಹಾಕೋಣ. ದ ಸೇಮ್ ಇದು ಜಿಂಕ್ ಸಲ್ಫೇಟ್ ಹಾಕ್ತೀವಿ. ಓಕೆ, ಸೊ ಅದನ್ನು ಈಕ್ವೇಷನ್ ಅನ್ನು ನೋಡೋದಾದ್ರೆ, ಓಕೆ, ಅಲ್ಲಿ ಐರನ್ ನೇಲ್ ಬದಲಾಗಿ ಜಿಂಕ್ ಅನ್ನು ತಗೊಳ್ತೀವಿ. Zn ಜಿಂಕ್ ಪ್ಲಸ್ ZnSO4 ಏನಾಗುತ್ತೆ ನೋಡಿ. ಸಾರಿ, CuSO4 ತಗೊಳ್ಳೋಣ. ಕಾಪರ್ ಸಲ್ಫೇಟ್ SO4, it gives rise to ZnSO4 plus Cu. ಓಕೆ, ಹಾಗಾದರೆ ಕಾಪರ್ ಸಲ್ಫೇಟಿಂದ ಕಾಪರನ್ನು ಡಿಸ್ಪ್ಲೇಸ್ ಮಾಡಿದ ಎಲಿಮೆಂಟ್ ಇಲ್ಲಿ ಜಿಂಕ್ ಆಗಿದೆ. ಜಿಂಕ್ ಏನು ಮಾಡಿದೆ? ಕಾಪರ್ ಜಾಗಕ್ಕೆ ಬಂದು ಕೂತಿದೆ. ಸೊ ಕಾಪರ್ ಡಿಸ್ಪ್ಲೇಸ್ ಆಗಿ ಹೊರಗಡೆ ಬಂದಿದೆ. ಸೊ ದಟ್ ವಿ ಕ್ಯಾನ್ ಸೇ ದಟ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ whereas copper is less reactive, so that it displaces copper from copper sulfate solution. Okay, so this is another example. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಲೆಡ್ ಮತ್ತೆ ಲೆಡ್ ಕ್ಲೋರೈಡ್ ಅನ್ನು ನೋಡೋಣ. ಲೆಡ್ ಅಂತಂದ್ರೆ Pb, ಓಕೆ, ಮತ್ತೆ ಕಾಪರ್ ಸಲ್ಫೇಟ್. ನೋಡಿ, ಕಾಪರ್ ಸಲ್ಫೇಟ್ ಅಲ್ಲಿ ಮತ್ತೆ ಲೆಡ್ ಅನ್ನು ನಾವು ರಿಯಾಕ್ಟ್ ಮಾಡಿಸಿದ್ರೆ ಅಲ್ಲಿ PbSO4 ಪ್ಲಸ್ Cu ಆಗುತ್ತೆ. ಸೊ ಏನು ಅರ್ಥ ಕೊಡುತ್ತೆ ಇದು? ಲೆಡ್ ಮೋರ್ ರಿಯಾಕ್ಟಿವ್, ಸೊ ದಟ್ ಇಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್. ಓಕೆ, ಇಲ್ಲಿ ಕಾಪರ್ ಕ್ಲೋರೈಡ್ ಅಂತ ತಗೊಳ್ಳೋಣ. ಸಾರಿ, CuCl2 ತಗೊಳ್ಳೋಣ. PbCl2 plus Cu. Okay, so here lead being more reactive displaces copper from copper chloride solution from lead chloride and copper to form, actually ಇದು ಫ್ರಮ್ ಅಲ್ಲ, ಫಾರ್ಮ್ ಆಗಬೇಕು. ಲೆಡ್ ಕ್ಲೋರೈಡ್ ಮತ್ತೆ ಕಾಪರ್ ಸಿಗುತ್ತೆ, PbCl2 plus Cu ಸಿಗುತ್ತೆ. ಓಕೆ, ಸೊ ದಿಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಯಾಕೆ? ಇಲ್ಲಿ ನೋಡಿ, ಲೆಡ್ ಮೋರ್ ರಿಯಾಕ್ಟಿವ್ ಇದೆ, ಯಾವುದಕ್ಕೆ ಹೋಲಿಸ್ಕೊಂಡ್ರೆ ಕಾಪರ್ಗೆ. ಸೊ ದಟ್ ಕಾಪರ್ ಜಾಗಕ್ಕೆ ಬಂದದ್ದು ಕೂತ್ಕೊಳ್ಳುತ್ತೆ, ಅಂದರೆ ಕಾಪರನ್ನು ಡಿಸ್ಪ್ಲೇಸ್ ಮಾಡಿ ಹೊರಗಡೆ ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಲೆಡ್ ಕ್ಲೋರೈಡ್ ಸಿಗುತ್ತೆ. ಸೊ ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಫಾರ್ ವಿ ಹ್ಯಾವ್ ಡಿಸ್ಕಸ್ 3 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಯಾವ್ದ್ಯಾವುದು? ಕಾಂಬಿನೇಷನ್ ರಿಯಾಕ್ಷನ್ ಆಯಿತು, ಡಿಕಂಪೋಸಿಷನ್ ರಿಯಾಕ್ಷನ್ ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಆಲ್ಸೋ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಅಂತ ಬರುತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡೋಣ. ಜೊತೆಗೆ ಎಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ಇನ್ ಅವರ್ ಡೈಲಿ ಲೈಫನ್ನು ಕೂಡ ಡಿಸ್ಕಸ್ ಮಾಡೋಣ.
So I hope you understand three types of chemical equation, that is combination, decomposition and displacement reaction. Okay, let's meet in the next video. Thank you.